ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಮಿಡಲ್ ಈಸ್ಟ್ ಮತ್ತೊಮ್ಮೆ ರಣಭೀಕರ ಯುದ್ಧಕ್ಕೆ ತುತ್ತಾಗಿದೆ. ಇಷ್ಟು ದಿನ ಇಸ್ರೇಲ್ ಇರಾನ್ ನಡುವೆ ಯುದ್ಧ ನಡೀತಾ ಇತ್ತು. ಆದರೆ ಈಗ ಅಮೆರಿಕ ಕೂಡ ಇದಕ್ಕೆ ಎಂಟ್ರಿ ಕೊಟ್ಟಿದೆ. ಇರಾನ್ ಮೇಲೆ ಭಯಾನಕ ದಾಳಿಯನ್ನೇ ನಡೆಸಿದೆ. ಇನ್ನು ಇರಾನ್ ಕೂಡ ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಾಗಿ ಶಪಥ ಮಾಡಿದೆ. ಇದೆಲ್ಲ ಒಂದು ಕಡೆ ಆದರೆ ಭಾರತ ಹಾಗೂ ಇರಾನ್ ನಡುವಿನ ಸಂಬಂಧ ಅಂತ ಬಂದಾಗ ತುಂಬಾ ಜನಕ್ಕೆ ಹೆಚ್ಚಿನ ಮಾಹಿತಿ ಇಲ್ಲ. ಇರಾನ್ ಒಂದು ಮುಸ್ಲಿಂ ದೇಶ, ಅಲ್ಲಿಂದ ತೈಲವನ್ನ ಆಮದು ಮಾಡ್ಕೊಳ್ತೀವಿ ಅಷ್ಟೇ ಅನ್ನೋದು ಗೊತ್ತು. ಆದರೆ ಪರ್ಷಿಯಾ ಅಂದ್ರೆ ಇವತ್ತಿನ ಇರಾನ್ ಹಾಗೂ ಭಾರತದ ನಡುವೆ ಶತಮಾನಗಳಿಂದಲೂ ಸಂಬಂಧವಿದೆ. ಇದು ಯಾವ ರೀತಿಯ ಸಂಬಂಧ, ಭಾರತ ಹಾಗೂ ಇರಾನ್ ನಡುವಿನ ಸ್ನೇಹದ ಹಿಂದಿನ ಕತೆ ಏನು ಅನ್ನೋದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಭಾರತ ಮತ್ತು ಇರಾನ್ ನಡುವಿನ ಸಂಬಂಧವು ಶತಮಾನಗಳಷ್ಟು ಹಳೆಯದು ಮತ್ತು ಆಳವಾದ ಸಾಂಸ್ಕೃತಿಕ, ಐತಿಹಾಸಿಕ ಹಾಗೂ ಆರ್ಥಿಕ ಬೇರುಗಳನ್ನು ಹೊಂದಿದೆ. ಪರ್ಷಿಯಾ ಅಂದರೆ ಇರಾನ್ ಮತ್ತು ಭಾರತದ ನಡುವಿನ ಸಂಬಂಧಗಳು ರಾಜಕೀಯ ಅಥವಾ ಆರ್ಥಿಕವಾಗಿರದೆ ಕಲೆ, ಸಾಹಿತ್ಯ, ಭಾಷೆ ಮತ್ತು ಅಡುಗೆ ಸಂಪ್ರದಾಯಗಳ ಮೇಲೆ ಪರಸ್ಪರ ಪ್ರಭಾವ ಬೀರಿವೆ. ಇಂಡೋ ಆರ್ಯನ್ ಮತ್ತು ಇಂಡೋ ಇರಾನಿಯನ್ ಜನಾಂಗಗಳು ಒಂದೇ ಮೂಲದಿಂದ ಬಂದವರು ಎಂದು ನಂಬಲಾಗಿದೆ. ವೇದಗಳು ಮತ್ತು ಜೊರಾಸ್ಟ್ರಿಯನ್ ಧರ್ಮದ ಅವ್ಯಸ್ತ ಗ್ರಂಥಗಳ ನಡುವೆ ಭಾಷಾ ಮತ್ತು ವಿಷಯಾಧಾರಿತ ಸಾಮ್ಯತೆಗಳಿವೆ. ಹೌದು ಫ್ರೆಂಡ್ಸ್, ಭಾರತ ಮತ್ತು ಇರಾನ್ ನಡುವಿನ ಪ್ರಾಚೀನ ಸಂಬಂಧಗಳ ಬಗ್ಗೆ ಮಾತನಾಡುವಾಗ ಇಂಡೋ ಆರ್ಯನ್ ಮತ್ತು ಇಂಡೋ ಇರಾನಿಯನ್ ಜನಾಂಗಗಳ ಸಾಮಾನ್ಯ ಮೂಲವು ಅತ್ಯಂತ ಮಹತ್ವದ ಅಂಶವಾಗಿದೆ. ಇದು ಕೇವಲ ಒಂದು ನಂಬಿಕೆಯಲ್ಲ, ಬದಲಾಗಿ ಭಾಷಾ ಶಾಸ್ತ್ರಜ್ಞರು, ಪುರಾತತ್ವ ಶಾಸ್ತ್ರಜ್ಞರು ಮತ್ತು ಇತಿಹಾಸಕಾರರು ವ್ಯಾಪಕವಾಗಿ ಒಪ್ಪಿಕೊಂಡಿರುವ ಸಿದ್ಧಾಂತವಾಗಿದೆ. ಸುಮಾರು ಕ್ರಿಸ್ತಪೂರ್ವ 2000 ಸುಮಾರಿಗೆ ಮಧ್ಯ ಏಷ್ಯಾದ ಹುಲ್ಲುಗಾವಲು ಪ್ರದೇಶಗಳಿಂದ ಪೂರ್ವದ ಕಡೆಗೆ ವಲಸೆ ಬಂದ ಒಂದು ಸಾಮಾನ್ಯ ಮೂಲದ ಜನರು ಇದ್ದರು ಎಂದು ನಂಬಲಾಗಿದೆ. ಈ ಗುಂಪು ನಂತರ 2 ಮುಖ್ಯ ಶಾಖೆಗಳಾಗಿ ವಿಭಜಿಸಿತು. ಇದರಲ್ಲಿ ಇಂಡೋ ಆರ್ಯನ್ನರು ಭಾರತೀಯ ಉಪಖಂಡದ ಕಡೆಗೆ ವಲಸೆ ಬಂದು ವೈದಿಕ ನಾಗರಿಕತೆಯನ್ನ ಸ್ಥಾಪಿಸಿದ್ರು ಎಂದು ಇತಿಹಾಸದಲ್ಲಿ ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ ಪ್ರಮುಖ ಸಿದ್ಧಾಂತವಾಗಿದೆ. ಇಂಡೋ ಆರ್ಯನ್ನರ ವಲಸೆ ಮತ್ತು ವೈದಿಕ ನಾಗರಿಕತೆ ಸುಮಾರು ಕ್ರಿಸ್ತಪೂರ್ವ 1800ರಿಂದ 1500ರ ನಡುವಿನ ಅವಧಿಯಲ್ಲಿ ಮಧ್ಯ ಏಷ್ಯಾದ ಹುಲ್ಲುಗಾವಲು ಪ್ರದೇಶಗಳಿಂದ ಇಂಡೋ ಆರ್ಯನ್ನರು ಭಾರತೀಯ ಉಪಖಂಡದ ವಾಯುವ್ಯ ಭಾಗಕ್ಕೆ ಅಂದರೆ ಇಂದಿನ ಪಂಜಾಬ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹಂತ ಹಂತವಾಗಿ ವಲಸೆ ಬಂದರು ಎಂದು ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ಇದು ಒಂದು ದೊಡ್ಡ ಪ್ರಮಾಣದ ಆಕ್ರಮಣಕ್ಕಿಂತ ಹೆಚ್ಚಾಗಿ ಅನೇಕ ಶತಮಾನಗಳ ಅವಧಿಯಲ್ಲಿ ನಡೆದ ನಿಧಾನಗತಿಯ ವಲಸೆಯಾಗಿತ್ತು ಎಂದು ನಂಬಲಾಗಿದೆ. ವೈದಿಕ ನಾಗರಿಕತೆಯನ್ನು ಭಾರತೀಯ ಉಪಖಂಡದಲ್ಲಿ ಕ್ರಿಸ್ತಪೂರ್ವ 1500ರಿಂದ ಕ್ರಿಸ್ತಪೂರ್ವ 500ರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ ಒಂದು ಪ್ರಮುಖ ಐತಿಹಾಸಿಕ ಸಂಸ್ಕೃತಿಯಾಗಿದೆ. ಈ ಅವಧಿಯನ್ನು ಮುಖ್ಯವಾಗಿ ವೇದಗಳ ರಚನೆ ಮತ್ತು ಅವುಗಳಲ್ಲಿ ವಿವರಿಸಲಾದ ಜೀವನ ಶೈಲಿ, ಧಾರ್ಮಿಕ ಆಚರಣೆಗಳು ಮತ್ತು ಸಾಮಾಜಿಕ ರಚನೆಗಳಿಂದ ಗುರುತಿಸಲಾಗಿದೆ. ವೈದಿಕ ನಾಗರಿಕತೆಯ ಅಡಿಪಾಯವೇ ವೇದಗಳು. ಇದು ಹಿಂದೂ ಧರ್ಮದ ಅತ್ಯಂತ ಪ್ರಾಚೀನ ಮತ್ತು ಪವಿತ್ರ ಗ್ರಂಥಗಳಾಗಿವೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಎಂಬ 4 ಪ್ರಮುಖ ವೇದಗಳಿವೆ. ಋಗ್ವೇದ ಅತ್ಯಂತ ಹಳೆಯ ವೇದವಾಗಿದ್ದು ಇದು ಆರಂಭಿಕ ವೈದಿಕ ಕಾಲದ ಪ್ರಮುಖ ಮಾಹಿತಿಯನ್ನು ಒದಗಿಸುತ್ತೆ. ವೈದಿಕ ಸಂಸ್ಕೃತವು ಈ ಯುಗದ ಪ್ರಮುಖ ಭಾಷೆಯಾಗಿತ್ತು. ಇದು ಇಂಡೋ ಆರ್ಯನ್ ಭಾಷಾ ಕುಟುಂಬಕ್ಕೆ ಸೇರಿದ್ದು ಇಂದಿನ ಅನೇಕ ಭಾರತೀಯ ಭಾಷೆಗಳಿಗೆ, ಹಿಂದಿ, ಬೆಂಗಾಳಿ, ಮರಾಠಿ, ಗುಜರಾತಿ ಇತ್ಯಾದಿ ಭಾಷೆಗಳಿಗೆ ಮೂಲವಾಗಿದೆ. ಆರಂಭಿಕ ವೈದಿಕ ಕಾಲದ ಇಂಡೋ ಆರ್ಯನ್ನರು ಹೆಚ್ಚಾಗಿ ಅರೆ ಅಲೆಮಾರಿ ಜಾನುವಾರು ಸಾಕಾಣಿಕೆದಾರರು. ಹಸುಗಳು ಮತ್ತು ಇತರ ಜಾನುವಾರುಗಳು ಅವರ ಸಂಪತ್ತಿನ ಸಂಕೇತವಾಗಿದ್ವು. ನಂತರದ ವೈದಿಕ ಕಾಲದಲ್ಲಿ ಅವರು ಗಂಗಾ ಬಯಲಿನ ಪೂರ್ವ ಭಾಗಗಳಲ್ಲಿ ವಿಸ್ತರಿಸಿದಂತೆ ಕೃಷಿಯು ಹೆಚ್ಚು ಪ್ರಭಾವವಾಯಿತು. ಸಮಾಜವನ್ನು ವರ್ಣಗಳಾಗಿ ವಿಂಗಡಿಸಲಾಗಿತ್ತು. ಇದು ಮೂಲತಃ ವೃತ್ತಿಯ ಆಧಾರದ ಮೇಲೆ ರೂಪುಗೊಂಡಿದ್ರು ಕಾಲಕ್ರಮೇಣ ಹೆಚ್ಚು ಕಠಿಣವಾಯಿತು. ಕುಟುಂಬಗಳು ಮತ್ತು ಬುಡಕಟ್ಟು ಸಮುದಾಯಗಳು ಸಾಮಾಜಿಕ ಘಟಕಗಳಾಗಿದ್ವು. ಆರಂಭದಲ್ಲಿ ಸಣ್ಣ ಬುಡಕಟ್ಟು ರಾಜ್ಯಗಳಿದ್ವು. ರಾಜರು ಬುಡಕಟ್ಟುಗಳ ಮುಖ್ಯಸ್ಥರಾಗಿದ್ದರು. ನಂತರ ವೈದಿಕ ಕಾಲದಲ್ಲಿ ಇವುಗಳು ದೊಡ್ಡ ರಾಜ್ಯಗಳಾಗಿ ವಿಕಸನಗೊಂಡವು. ವೈದಿಕ ನಾಗರಿಕತೆಯು ಭಾರತೀಯ ಸಂಸ್ಕೃತಿ ಮತ್ತು ಧರ್ಮಕ್ಕೆ ಒಂದು ಗಟ್ಟಿ ಅಡಿಪಾಯವನ್ನು ಹಾಕಿತು. ಇದು ಹಿಂದೂ ಧರ್ಮ, ಭಾರತೀಯ ತತ್ವಶಾಸ್ತ್ರ ಮತ್ತು ಸಾಂಸ್ಕೃತಿಕ ಆಚರಣೆಗಳ ಬೆಳವಣಿಗೆಗೆ ಪ್ರಮುಖ ಕೊಡುಗೆಯನ್ನ ನೀಡಿತು. ಇನ್ನು
ಇನ್ನು ಇಂಡೋ ಇರಾನಿಯನ್ನರು ಇವರು ಇಂದಿನ ಇರಾನ್ ಪ್ರದೇಶದ ಕಡೆಗೆ ವಲಸೆ ಹೋಗಿ ಪರ್ಷಿಯನ್ ನಾಗರಿಕತೆಗೆ ಅಡಿಪಾಯವನ್ನ ಹಾಕಿದ್ರು. ಈ ಸಾಮಾನ್ಯ ಮೂಲಕ್ಕೆ ಪ್ರಮುಖ ಸಾಕ್ಷ್ಯವೆಂದರೆ ವೇದಗಳು ಮತ್ತು ಜೊರಾಸ್ಟ್ರಿಯನ್ ಧರ್ಮದ ಪವಿತ್ರ ಗ್ರಂಥವಾದ ಅವೆಸ್ತಾ ನಡುವಿನ ಆಳವಾದ ಭಾಷಾ ಮತ್ತು ವಿಷಯಾಧಾರಿತ ಸಾಮ್ಯತೆಗಳು. ಸಂಸ್ಕೃತ ಮತ್ತು ಅವೆಸ್ತಾನ್ ಭಾಷೆಗಳು ಒಂದಕ್ಕೊಂದು ನಿಕಟ ಸಂಬಂಧವನ್ನ ಹೊಂದಿವೆ. ಅನೇಕ ಪದಗಳು ಒಂದೇ ಅರ್ಥವನ್ನ ಹೊಂದಿವೆ ಅಥವಾ ಸಣ್ಣ ವ್ಯತ್ಯಾಸಗಳೊಂದಿಗೆ ಹೋಲುತ್ತವೆ. ಎರಡು ಗ್ರಂಥಗಳಲ್ಲಿ ಕಂಡುಬರುವ ಕೆಲವು ಸಾಮಾನ್ಯ ವಿಷಯಗಳು ಮತ್ತು ಪುರಾಣಗಳು ಸಹ ಈ ಸಂಪರ್ಕವನ್ನ ದೃಢಪಡಿಸುತ್ತವೆ. ಇನ್ನು ಅಗ್ನಿ, ಸೋಮ, ಇಂದ್ರನಂತಹ ಕೆಲವು ದೇವತೆಗಳ ಉಲ್ಲೇಖಗಳು ಅಥವಾ ಹೋಲಿಕೆಗಳು ಎರಡೂ ಕಡೆಯಲ್ಲೂ ಕಂಡುಬರುತ್ತವೆ. ಅಗ್ನಿ ಆರಾಧನೆ, ಪವಿತ್ರ ಪಾನೀಯಗಳ ಬಳಕೆ ಮತ್ತು ಬಲಿದಾನದ ಆಚರಣೆಗಳು ಎರಡು ಸಂಸ್ಕೃತಿಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇನ್ನು ಸತ್ಯ, ಋತ ಎಂಬ ಪರಿಕಲ್ಪನೆಗಳು ಎರಡು ಧರ್ಮಗಳಲ್ಲಿ ಮಹತ್ವ ಪಡೆದಿವೆ. ಈ ಆಳವಾದ ಸಂಪರ್ಕವು ಭಾರತ ಮತ್ತು ಇರಾನ್ ನಡುವಿನ ಸಂಬಂಧಗಳಿಗೆ ಒಂದು ಬಲವಾದ ಐತಿಹಾಸಿಕ ಅಡಿಪಾಯವನ್ನ ಒದಗಿಸುತ್ತೆ. ಇದು ಸಾವಿರಾರು ವರ್ಷಗಳ ಹಿಂದಿನ ಸಾಮಾನ್ಯ ಪೂರ್ವಜರ ಕಥೆಯನ್ನ ಹೇಳುತ್ತೆ. ಇನ್ನು ಪ್ರಾಚೀನ ಕಾಲದಿಂದಲೂ ಭಾರತ ಮತ್ತು ಪರ್ಷಿಯಾ ನಡುವೆ ರಸ್ತೆ ಮತ್ತು ಸಮುದ್ರ ಮಾರ್ಗಗಳ ಮೂಲಕ ವ್ಯಾಪಾರ ಸಂಬಂಧಗಳು ಅಸ್ತಿತ್ವದಲ್ಲಿದ್ವು. ಈ ವ್ಯಾಪಾರ ಸಂಬಂಧಗಳು ಕೇವಲ ಸರಕುಗಳ ವಿನಿಮಯಕ್ಕೆ ಸೀಮಿತವಾಗಿರದೆ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ವೈಚಾರಿಕ ಆಲೋಚನೆಗಳ ವಿನಿಮಯಕ್ಕೂ ಕಾರಣವಾಗಿತ್ತು. ಪ್ರಾಚೀನ ಕಾಲದಲ್ಲಿ ಪ್ರಮುಖ ಸಿಲ್ಕ್ ರೋಡ್ನ ಒಂದು ಪ್ರಮುಖ ಶಾಖೆಯು ಭಾರತವನ್ನು ಪರ್ಷಿಯಾ ಮತ್ತು ನಂತರ ಮಧ್ಯ ಏಷ್ಯಾ ಹಾಗೂ ಯುರೋಪಿಗೆ ಸಂಪರ್ಕವನ್ನ ಕಲ್ಪಿಸುತ್ತಿತ್ತು. ಈ ಮಾರ್ಗವು ಭಾರತದ ವಾಯುವ್ಯ ಭಾಗದಿಂದ ಹೊರಟು ಇರಾನ್ ಪ್ರಸ್ಥಭೂಮಿಯ ಮೂಲಕ ಹಾದು ಹೋಗ್ತಿತ್ತು. ಭಾರತದಿಂದ ಪರ್ಷಿಯಾಗೆ ಮಸಾಲೆಗಳು, ಮೆಣಸು, ಶುಂಠಿ, ಏಲಕ್ಕಿ, ಇನ್ನು ಹತ್ತಿ ಬಟ್ಟೆ, ರೇಷ್ಮೆ, ಅಮೂಲ್ಯ ಕಲ್ಲುಗಳು, ಲೋಹದ ವಸ್ತುಗಳು, ಸುಗಂಧ ದ್ರವ್ಯಗಳು ಮತ್ತು ಆನೆಗಳನ್ನ ಕಳುಹಿಸ್ತಾ ಇದ್ರು. ಇನ್ನು ಪರ್ಷಿಯಾದಿಂದ ಭಾರತಕ್ಕೆ ರೇಷ್ಮೆ, ಕುದುರೆಗಳು, ಅದರಲ್ಲೂ ಕುದುರೆಗೆ ಭಾರತದಲ್ಲಿ ಸಾಕಷ್ಟು ಬೇಡಿಕೆ ಇತ್ತು. ಒಣ ಹಣ್ಣುಗಳು, ಮೌಲ್ಯಯುತ ಲೋಹಗಳು ಮತ್ತು ಕೆಲವು ಕರಕುಶಲ ವಸ್ತುಗಳನ್ನ ರವಾನಿಸ್ತಾ ಇದ್ರು. ಇನ್ನು ಪರ್ಷಿಯನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರವು ಭಾರತದ ಪಶ್ಚಿಮ ಕರಾವಳಿ ಮತ್ತು ಪರ್ಷಿಯಾದ ನಡುವೆ ನೇರ ಸಮುದ್ರ ಸಂಪರ್ಕವನ್ನ ಒದಗಿಸ್ತಾ ಇದ್ವು. ಭಾರತದಲ್ಲಿ ಲೋತಾಲ್, ಬರೂಚ್, ಕಲ್ಯಾಣ್, ಮುಜ್ರಿದ್ ಎಂಬ ಪ್ರಮುಖ ಬಂದರುಗಳಿದ್ವು. ಇನ್ನು ಪರ್ಷಿಯಾದಲ್ಲಿ ಸೂಸಾ ಎಂಬ ನದಿ ಮಾರ್ಗವಾಗಿ ಬಂದರು ಮತ್ತು ಟೀಜು, ಶಿರಾಫ್ ಎಂಬ ಪ್ರಮುಖ ಬಂದರುಗಳಿದ್ವು. ರಸ್ತೆ ಮಾರ್ಗಗಳಲ್ಲಿ ಸಾಗಿಸುವ ಬಹುತೇಕ ಸರಕುಗಳು ಸಮುದ್ರ ಮಾರ್ಗಗಳ ಮೂಲಕವೂ ಸಾಗಾಟವಾಗ್ತಿದ್ವು. ಬೃಹತ್ ಪ್ರಮಾಣದ ಸರಕುಗಳ ಸಾಗಾಣಿಕೆಗೆ ಸಮುದ್ರ ಮಾರ್ಗಗಳು ಹೆಚ್ಚು ಸೂಕ್ತವಾಗಿದ್ವು. ತೈಲಕ್ಕೆ ಹೋಲಿಸಿದರೆ ಮಸಾಲೆಗಳು, ಜವಳಿ ಮತ್ತು ಅಮೂಲ್ಯ ಲೋಹಗಳಂತಹ ಮೌಲ್ಯಯುತ ಆದರೆ ಹಗುರವಾದ ವಸ್ತುಗಳಿಗೆ ಸಮುದ್ರ ಮಾರ್ಗಗಳು ಆದ್ಯತೆಯಾಗಿದ್ವು. ಈ ವ್ಯಾಪಾರವು ಎರಡು ಪ್ರದೇಶಗಳಲ್ಲಿ ಆರ್ಥಿಕ ಸಮೃದ್ಧಿಗೆ ಕೊಡುಗೆ ನೀಡಿತು ಮತ್ತು ವ್ಯಾಪಾರ ಸಮುದಾಯಗಳ ಬೆಳವಣಿಗೆಗೆ ಸಹಾಯವಾಯಿತು. ವ್ಯಾಪಾರಿಗಳು ಕೇವಲ ಸರಕುಗಳನ್ನ ಮಾತ್ರವಲ್ಲದೆ ಕಲೆ, ವಾಸ್ತುಶಿಲ್ಪ, ಭಾಷೆ, ಧಾರ್ಮಿಕ ಆಲೋಚನೆಗಳು ಮತ್ತು ಅಡುಗೆ ಪದ್ಧತಿಗಳಂತಹ ಸಾಂಸ್ಕೃತಿಕ ಅಂಶಗಳನ್ನು ಸಹ ವಿನಿಮಯ ಮಾಡಿಕೊಂಡ್ರು. ಉದಾಹರಣೆಗೆ ಪರ್ಷಿಯನ್ ಅಡುಗೆ ಪದ್ಧತಿಗಳು ಮತ್ತು ಕರಕುಶಲ ವಸ್ತುಗಳು ಭಾರತದಲ್ಲಿ ಜನಪ್ರಿಯವಾದವು. ನೌಕಾಯಾನ ಮತ್ತು ಕೃಷಿ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿಯೂ ಪರಸ್ಪರ ಕಲಿಕೆ ಇತ್ತು. ಈ ದೀರ್ಘಕಾಲೀನ ಮತ್ತು ಸಕ್ರಿಯ ವ್ಯಾಪಾರ ಸಂಬಂಧಗಳು ಭಾರತ ಮತ್ತು ಪರ್ಷಿಯಾ ನಡುವೆ ಆಳವಾದ ಐತಿಹಾಸಿಕ ಬಾಂಧವ್ಯವನ್ನ ಸ್ಥಾಪಿಸಲು ಮತ್ತು ಇದು ಇಂದಿಗೂ ಇವುಗಳ ಸಂಬಂಧಕ್ಕೆ ಅಡಿಪಾಯವಾಗಿದೆ. ಈ ಆಧುನಿಕ ಯುಗದಲ್ಲಿ ರಾಜಕೀಯ ಕಾರಣಗಳಿಂದಾಗಿ ಒಂದು ದೇಶವನ್ನ ದ್ವೇಷಿಸೋದ್ರಿಂದ ಯಾವುದೇ ಅರ್ಥವಿಲ್ಲ. ಇತಿಹಾಸವನ್ನ ತೆಗೆದು ನೋಡಿದಾಗ ನಮಗೆ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.